ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ತುಂಬಾ ದಿನ ಆಗಿತ್ತು ಕೆಲವೊಂದಿಷ್ಟು ವಿಚಾರಗಳನ್ನ ಚರ್ಚೆ ಮಾಡಿ ಅಂಡ್ ತುಂಬಾ ಒತ್ತಡದಲ್ಲಿದ್ದೀರಾ. ಆಲ್ಮೋಸ್ಟ್ ನೋಟಿಫಿಕೇಶನ್ಗಳಿಲ್ಲದೆ, ಎಕ್ಸಾಮ್ ಇಲ್ಲದೆ ಅಂಡ್ ಈ ಒಂದು ಸಮಯದಲ್ಲಿ ಕೆಲವೊಂದಿಷ್ಟು ನೆಗೆಟಿವ್ ವಿಷಯಗಳು, ನೆಗೆಟಿವ್ ವಿಚಾರಗಳು ನಿಮ್ಮ ತಲೆಯಲ್ಲಿ ಬರ್ತಾ ಇರುತ್ತೆ. ಎಸ್ಪೆಷಲಿ ಈಗ ಇನ್ನು 3 ತಿಂಗಳು ಬೇಕಂತೆ, 6 ತಿಂಗಳು ಬೇಕಂತೆ, ನೋಟಿಫಿಕೇಶನ್ ಆಗೋದಕ್ಕೆ ಹಂಗೆ ಹಿಂಗೆ ಸಮಸ್ಯೆ ಆಗುತ್ತೆ, ಏನಾದ್ರು ಯೋಚನೆ ಮಾಡ್ತಾ ಇರ್ತೀರಾ. ಅದರ ಜೊತೆ ಅಲ್ಲಲ್ಲಿ ಈ ರೀತಿ ಕೆಲವೊಂದು ಘಟನೆಗಳು ಕೂಡ ನಡೀತಾ ಇದ್ದಾವೆ. ನಿನ್ನೆ ಅಷ್ಟೇ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಒಬ್ಬ 25-26 ವರ್ಷ ಆಸುಪಾಸಿನ ಯುವಕ, ದೇವರಾಜ್ ಅಂತೇಳಿ, ಆತ ತನ್ನ ಪ್ರಾಣವನ್ನು ಕಳ್ಕೊಂಡಿರುವಂಥದ್ದು. ಧಾರವಾಡದಲ್ಲಿ ಆಗಿರುವಂಥ ಘಟನೆಗಳು ಎಲ್ಲವೂ ಕೂಡ ಏನ್ ಅನ್ಸ್ಬಿಡುತ್ತೆ ಅಂತಂದ್ರೆ, ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದುವಂಥ ಸಮಯದಲ್ಲಿ ನಾವು ಎಷ್ಟೇ ಮನಸ್ಥಿತಿಯನ್ನ ಗಟ್ಟಿಯಾಗಿ ಇಟ್ಕೊಂಡು ಪ್ರಿಪರೇಷನ್ ಮಾಡ್ತಾ ಇದ್ರು ಕೂಡ ಹೊರಗಿನ ಒತ್ತಡಗಳಿಗೆ ಒಳಗಾಗುವಂಥದ್ದು ಕಾಮನ್. ಬಟ್ ನಮ್ಮ ಒಂದು ಮನೆ ಆಗಿರ್ಬೋದು, ಸಾಮಾಜಿಕ ಈಗಿನ ವ್ಯವಸ್ಥೆಯಲ್ಲಿ ಎಟ್ ಪ್ರೆಸೆಂಟ್ ನಮ್ಮ ಸುತ್ತಮುತ್ತಲ ಸಂಬಂಧಿಕರು, ನೆರೆಹೊರೆಯವರು, ಈ ಒಂದು ಒತ್ತಡಗಳು ಕಾಮನ್ ಆಗಿರುತ್ತೆ. ಯಾರು ಅದನ್ನ ಹೆಚ್ಚಾಗಿ ನೀವು ಮೈಂಡ್ಗೆ ತೆಗೆದುಕೊಳ್ಳುವಂಥ ಕೆಲಸ ಮಾಡಬೇಡಿ. ಇದಿಲ್ಲ ಅಂತಂದ್ರೆ ಬೇರೆ ಆಯ್ಕೆಗಳು ತುಂಬಾ ಇರುತ್ತೆ. ಸೊ ಇನ್ನೊಂದು, ಈ 25-30 ವರ್ಷದ ಆಸುಪಾಸು ಇರುವಂತವ್ರು ಆಸ್ಪಿರೆಂಟ್ಸ್ ಯಾರಿದ್ದೀರಾ, ನಿಮ್ಮ ಒಂದು ಪ್ಲಾನ್ ಬಿ ನ ಈಗಲೇ ಸಿದ್ಧ ಮಾಡಿ ಇಟ್ಕೊಂಡ್ಬಿಡಿ. ಅಂಡ್ ಲೈಕ್ ಕೆಲವೊಂದು ಕೋರ್ಸಸ್ಗಳು, ಅಂದ್ರೆ ನೀವು ಬರೀ ಗ್ರಾಜುಯೇಷನ್ ಮೇಲೆ ಪ್ರಿಪರೇಷನ್ ಮಾಡ್ತಾ ಇದ್ರಿ, ಒಂದು ಸಿಂಗಲ್ ಡಿಗ್ರಿ ಇತ್ತು ಅಂದ್ರೆ ಇಮಿಡಿಯೇಟ್ ಆಗಿ ಯಾವ್ದಾದ್ರು ಮಾಸ್ಟರ್ಸ್ಗೆ ಅಡ್ಮಿಷನ್ ಆಗಿ ಅದ್ರ ಜೊತೆ ಯಾವ್ದಾದ್ರು ಕೋರ್ಸ್ಗಳನ್ನ ಕಲೀರಿ. ಬೇರೆ ಬೇರೆ ಈಗ ಮೆಡಿಕಲ್ ಕೋಡಿಂಗ್, ಲೈಕ್ ತುಂಬಾ ಕೋರ್ಸ್ಗಳು ಹೊರಗಡೆ ಡಿಮ್ಯಾಂಡ್ ಇರುವಂತದ್ದು ಇರುತ್ತೆ. ಸೊ ಅಂತ ಕೋರ್ಸ್ಗಳನ್ನ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ನಿಮ್ಗೆ ಯಾವ್ದಾದ್ರು ಒಂದು ಕಂಪ್ನಿಗಳಲ್ಲಿ ಕೆಲಸ ಸಿಗುವಂತ ಸಾಧ್ಯತೆ ಇರುತ್ತೆ. ಏನಾದ್ರೂ ಒಂದು ವರ್ಕ್ ಮಾಡ್ತಾನೆ ಪ್ರಿಪರೇಷನ್ ಮಾಡೋದು ಬೆಟರ್. ಯಾಕೆ ಅಂತಂದ್ರೆ ಇವತ್ತು ಯಾವುದೇ ಒತ್ತಡಗಳು ಓಕೆ, ಬಟ್ ಆರ್ಥಿಕ ಒತ್ತಡ ಮನುಷ್ಯನ ತುಂಬಾ ಕುಗ್ಗಿಸಿಬಿಡುತ್ತೆ. ಪ್ರತಿಯೊಂದಕ್ಕೂ ಕೂಡ ಒಬ್ಬರ ಹತ್ರ ಹೋಗಿ ಬೇಡಬೇಕು, ತಂದೆ ತಾಯಿಗಳಿಗೆ ಎಷ್ಟು ದಿನ ನಾವು ಹೊರೆಯಾಗಿರುವುದು ಅಂತದ್ದು ಕೆಲವೊಂದು ಸನ್ನಿವೇಶಗಳು ಬಂದ್ಬಿಡುತ್ತೆ. ಸೊ ಹಂಗಾಗಿ ಆರ್ಥಿಕವಾಗಿ ಒಂದಿಷ್ಟು ಹಣಕಾಸಿನ ವ್ಯವಸ್ಥೆಯನ್ನು ನಿಮ್ಮಷ್ಟಕ್ಕೆ ನೀವು ನಿಮ್ಮ ಖರ್ಚು ವೆಚ್ಚ ನೀಗಿಸ್ಕೊಳ್ಳೋ ರೀತಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಆ ಬೆಂಗಳೂರಿನಂತ ಸಿಟಿಗಳಲ್ಲಿ ಓದ್ತಾ ಇರೋಂಥವ್ರಿಗೆ ಆರಾಮಾಗಿ ಪಾರ್ಟ್ ಟೈಮ್ ಕೆಲಸಗಳು ಸಿಗುತ್ತೆ. ಅಥವಾ ಕೆಲವರು ಫುಲ್ ಟೈಮ್ ಕೆಲಸ ಮಾಡ್ಕೊಂಡು ಓದೋರಿದ್ದಾರೆ. ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೋ ಜನ ನಾನು ವಿಜಯನಗರದ ಲೈಬ್ರರಿಗಳಲ್ಲಿ ನೋಡಿದ್ದೀನಿ, PC ಪೊಲೀಸ್ ಕಾನ್ಸ್ಟೇಬಲ್ ಇದ್ಕೊಂಡು ಮತ್ತೆ PSI ಗೆ ಸಿದ್ಧತೆ ಮಾಡ್ತಾ ಇರ್ತಾರೆ. ಡ್ಯೂಟಿ ಅವರ್ಸ್ ಮುಗಿದ ಮೇಲೆ ಬಂದು ಎಲ್ಲ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ಸೊ ಅದೇ ರೀತಿ ಅವ್ರನ್ನೆಲ್ಲ ನೋಡಿದಾಗ ನಮಗೆ ಅನ್ಸುವಂಥದ್ದು ಇಷ್ಟೇ, ನಮ್ಮ ಕೆಲಸಗಳೇನು ದೊಡ್ಡದಲ್ಲ. ಸೊ ಹಂಗಾಗಿ ಪ್ರಿಪ್ರೇಷನ್ ಮಾಡಿ ಅಂಡ್ ಯಾವುದೇ ಒತ್ತಡಕ್ಕೆ ಹೆಚ್ಚು ಒಳಗಾಗಬೇಡಿ. ಅದು ನೋಟಿಫಿಕೇಶನ್ ವಿಚಾರದಲ್ಲಿ ಇನ್ನು ಕೋರ್ಟ್ ಕೇಸ್ ಏನಿದೆ, ಈ ಜನವರಿಯಲ್ಲಿ ಹಿಯರಿಂಗ್ ಇದೆ. ಸೊ ಅದಾದ್ಮೇಲೆ ನಿಮ್ಗೆ ಫೈನಲ್ ಆಗಿ ಗೊತ್ತಾಗುತ್ತೆ ಏನಾಗಬಹುದು ಏನಿಲ್ಲ ಅಂತೇಳಿ. ಒಟ್ಟಾರೆ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇನ್ನೊಂದು 1.5 ಮಂತ್ ತುಂಬಾ ಕಾಮ್ ಆಗಿ, ಯಾವುದೇ ಒತ್ತಡಗಳಿಲ್ಲದೆ ಆರಾಮಾಗಿ ಪ್ರಿಪರೇಷನ್ ಮಾಡಿ. ಹೆಚ್ಚು ಮಾನಸಿಕವಾಗಿ ಕುಗ್ಗುವಂಥದ್ದು, ಬೇರೆ ಬೇರೆ ಮಾತುಗಳಿಗೆ ತಲೆ ಕೊಡುವಂಥದ್ದು ಅವೆಲ್ಲ ಮಾಡಕ್ ಹೋಗಬೇಡಿ. ಯಾಕೆ ಅಂತಂದ್ರೆ ಕಳೆದುಕೊಂಡಿರುವಂತ ಸಮಯ ಮತ್ತೆ ಈ ಒಂದು ಗೋಲ್ಡನ್ ಟೈಮ್ ಇದೆಯಲ್ಲ, ಅದು ವಾಪಸ್ ಬರಲ್ಲ. ಹಂಗಾಗಿ ಪ್ರತಿ ಕ್ಷಣವನ್ನ ಆನಂದಿಸಿ, ಎಂಜಾಯ್, ಈ ಜರ್ನಿ ಇದೆ, ಪ್ರಿಪರೇಷನ್ ಮಾಡುವಂತ ಜರ್ನಿಯನ್ನ ಎಂಜಾಯ್ ಮಾಡಿ. ಅದ್ರ ಜೊತೆ ನಿಮ್ಮ ಒಂದು ಹಾಬೀಸ್ ಇರುತ್ತೆ ಕೆಲವರಿಗೆ, ಆ ಹಾಬೀಸ್ಗಳನ್ನ ಮಾಡ್ತಾ ಇರಿ. ಮನುಷ್ಯನಿಗೆ ಒಂದಲ್ಲ ಒಂದು ಹಾಬೀಸ್ ಇರಬೇಕು. ಹಾಬೀಸ್ ಇದ್ದಾಗ ಮಾತ್ರ ಅದ ಕ್ರಿಯಾಶೀಲನ ಆಗಿರೋದಕ್ಕೆ ಸಾಧ್ಯ. ಈಗ ಎಕ್ಸಾಂಪಲ್ ನೋಡಿ, ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನಾನು. ದಿನನಿತ್ಯ ಒಂದಿಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಒಂದಿಷ್ಟು ವಿಷಯಗಳನ್ನ ಹಂಚ್ಕೊಳ್ತಾ ಇರ್ತೀನಿ. ಅದರಿಂದ ನನಗೆ ಒಂದು ಖುಷಿ ಕೊಡುತ್ತೆ. ಒಂದಿಷ್ಟು ಜನ ಆಡಿಯನ್ಸ್ ಅಂದ್ರೆ ಮೀನ್ಸ್ ಸಬ್ಸ್ಕ್ರೈಬರ್ಸ್, ನನ್ನ ಸ್ನೇಹಿತರು, ಕೆಲವರು ಹಿರಿಯ ಸಹೋದರ ಸಹೋದರಿ ಎಲ್ಲರೂ ಕೂಡ ಸಜೆಷನ್ಸ್ ಕೊಡ್ತಾ ಇರ್ತೀರಾ. ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಕೆಲವೊಂದಿಷ್ಟು ಚಾಟ್ಸ್, ವಾಟ್ಸಪ್ ಅಲ್ಲೂ ಕೂಡ ಅಷ್ಟೇ ಮೆಸೇಜ್ ಮಾಡಿ ಏನೇನೋ ಮಾಹಿತಿಗಳನ್ನ ಹೇಳ್ತಾ ಇರ್ತಾರೆ. ಅದೆಲ್ಲ ಒಂದು ಖುಷಿ ಕೊಡ್ತಾ ಇರುತ್ತೆ. ಮನುಷ್ಯನಿಗೆ ಒಂದು ಕ್ರಿಯಾಶೀಲತೆ ಇತ್ತು ಅಂತಂದ್ರೆ, ಏನಾದ್ರೂ ಒಂದು ಕೌಶಲ್ಯ ಬೆಳೆಸ್ಕೊಂಡು ಯಾವ್ದಾದ್ರು ಒಂದು ಹಾಬಿ, ಒಳ್ಳೊಳ್ಳೆ ಪುಸ್ತಕಗಳನ್ನ ಓದೋದಾಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಕೂಡ ಪೇಜಸ್ಗಳನ್ನ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಬರೆದು ಹಾಕಿ ಟೆಲಿಗ್ರಾಮ್ ಗ್ರೂಪ್ ಮಾಡ್ಕೊಳ್ಳಿ. ಸಮಾನ ಮನಸ್ಕರೆಲ್ಲ ಸೇರಿ ಎಕ್ಸಾಮ್ಸ್ ಕುರಿತು ಚರ್ಚೆ ಮಾಡ್ಕೊಳ್ಳಿ. ಅಂಡ್ ಒಳ್ಳೊಳ್ಳೆ ಬುಕ್ಸ್ಗಳನ್ನ ಓದಿ ತಗೊಳ್ಳಿ. ಅಂಡ್ ಯೂಟ್ಯೂಬ್ ಅಲ್ಲಿ ನೀವು ಕೂಡ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಒಂದು ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮಗೆ ಏನ್ ತೋಚುತ್ತೋ, ಮೀನ್ಸ್ ಲೈಕ್ ಏನ್ ತೋಚುತ್ತೋ, ಯಾವ ವಿಷಯಗಳ ಬಗ್ಗೆ ಹೇಳ್ಬೇಕನ್ಸುತ್ತೋ, ಅಥವಾ ನಿಮ್ಮ ಅನುಭವಗಳು ಇಷ್ಟು ದಿನ ಓದಿರುವಂತದ್ದಾಗಿರ್ಬೋದು, ಯಾವ್ದಾದ್ರು ಒಳ್ಳೆ ಪರೀಕ್ಷೆಯಲ್ಲಿ ಆದಂತ ಅನುಭವ, ಓದಿರುವಂತ ಪುಸ್ತಕದ ಅನುಭವ ಎಲ್ಲವನ್ನು ಹಂಚ್ಕೊಳ್ಳಿ. ಆಯ್ತಾ? ಅದರಿಂದ 4 ಜನರಿಗೆ ಹೆಲ್ಪ್ ಆಗುತ್ತೆ, ನಿಮ್ಗೂ ಕೂಡ ಅದೊಂದು ಖುಷಿ ಕೊಡುತ್ತೆ. ಹಂಗೆ ಏನಾದ್ರೂ ಒಂದು ಮಾಡ್ತಾ ಇರಿ. ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಎಲ್ಲವನ್ನ ಕೂಡ ಸರಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿ. ಯಾರು ಇವತ್ತಿನ ಪ್ರಪಂಚದಲ್ಲಿ ಪೂರ್ತಿ ನಾವು ಕಡೋಬಿಡೋರು, ಏನು ತಿನ್ನೋಕ್ಕೂ ಗತಿ ಇಲ್ಲ ಅನ್ನೋ ಹಂಗೆ ಇರಲ್ಲ.
ಇರುತ್ತೆ, ಎಷ್ಟು ದೇವರು ಒಂದಿಷ್ಟು ಕೊಟ್ಟಿರ್ತಾನೆ, ಅದರಲ್ಲಿ ಸಂತೃಪ್ತಿಯನ್ನು ಹೊಂದಿ ಬೇರೆಯವ್ರನ್ನ ನೋಡಿ ಬದುಕನ್ನ ಹೋಲಿಕೆ ಮಾಡ್ಕೊಳಕ್ ಹೋಗ್ಬೇಡಿ. ಸದ್ಯದ ಪರಿಸ್ಥಿತಿಯಲ್ಲಿ ಇವತ್ತು ಯಾರ್ದೋ ಒಬ್ರು ಫೇಸ್ಬುಕ್ ಪೇಜಲ್ಲಿ ಒಬ್ಬ ಕಾನ್ಸ್ಟೇಬಲ್ ಅವ್ರದ್ದೊಂದು ಕತೆ ಓದ್ತಾ ಇದ್ದೆ. ಧಾರವಾಡದಲ್ಲಿ ಓದ್ತಿರ್ಬೇಕಾದ್ರೆ ಆತ ಮದುವೆ ಆಗಿರ್ತಾನೆ. ಆತನ ಹೆಂಡತಿ ಒಡವೆಗಳನ್ನೆಲ್ಲ ಒತ್ತೆ ಇಟ್ಟು ಧಾರವಾಡ ಕೋಚಿಂಗ್ ಹೋಗಿ ಓದು ಅಂತೇಳಿ ಕಳ್ಸಿರ್ತಾರೆ. ಆತ ಧಾರವಾಡಕ್ಕೆ ಬಂದು ಕಷ್ಟಪಟ್ಟು ಓದಿ PSI ಆಗ್ಬೇಕು ಅಂತೇಳಿ ಪರಿಶ್ರಮ ಹಾಕಿ ಓದಿ ಗುಲ್ಬರ್ಗಕ್ಕೆ ಫಿಸಿಕಲ್ಗೆ ಹೋಗಿರ್ತಾನೆ ಧಾರವಾಡಿಂದ. ಇದ್ದದ್ದೊಂದು ಬರೀ 800 ರೂಪಾಯಿನ 700 ರೂಪಾಯಿ ಇರುತ್ತಂತೆ. ಅದೇನೋ ಕಷ್ಟಪಟ್ಟು ಆಮೇಲೆ ಬಂದು ಕಡೆಗೆ PC ಆಗಿ ಧಾರವಾಡದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಕೆಲವರು ಅನುಭವಗಳನ್ನ ಕೇಳಿ, ಯಾರಾದ್ರೂ ಕಷ್ಟದಿಂದ ಮೇಲ್ ಬಂದಿರ್ತಾರೆ ಅಂತವ್ರ ಅನುಭವಗಳನ್ನ ತಿಳ್ಕೊಳ್ಳಿ. ಅವಾಗ ನಮಗೂ ಒಂದು ಜೋಶ್ ಬರುತ್ತೋ, ಇವ್ರು ಇಷ್ಟು ಕಷ್ಟದಲ್ಲೂ ಸಾಧಿಸಿದ್ದಾರೆ, ನಾವೇನು ಮಾಡ್ಬೋದು ಅಂತ. ಬದುಕಿಗೆ ಸರ್ಕಾರಿ ನೌಕರಿ ಒಂದೇ ಆಗಿದ್ರೆ ಇವತ್ತು ಎಷ್ಟೋ ಜನ ಜೀವನ ನಡೆಸ್ತಾ ಇರಲಿಲ್ಲ. ನೂರಾರು ದಾರಿಗಳಿವೆ. ಸೊ ದಾರಿಗಳನ್ನ ಕಂಡುಕೊಳ್ಳುವಂತ ಕೆಲಸವನ್ನ ನಾವು ಮಾಡಬೇಕು. ಇನ್ ಮುಂದೆ ಪ್ರತಿನಿತ್ಯ ನಿಮ್ಗೆ ಕೆಲವೊಂದಿಷ್ಟು ವಿಶೇಷ ಅನುಭವದ ವಿಡಿಯೋಗಳನ್ನ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ಧನ್ಯವಾದ.